ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಗೈಸ್, ಇವತ್ತು ಏನು ಮಾಡೋದಂದರೆ ಒಂದು ಅರ್ಧ ಕೆ ಜಿ ಚಿಕನ್ ತೊಗೊಂಡಿನಿ. ಇವತ್ತು ಚಿಕನ್ ಕಬಾಬ್ ಹೇಗೆ ಮಾಡೋದಂತ ನೋಡೋಣ. ಅದಕ್ಕೆ ಬೇಕಾದಂಥ ರೆಸಿಪಿ ಏನೇನು ಬೇಕು ಅಂತ ನೋಡೋಣ. ನಾನು ಇವಾಗ ತೊಗೊಂಡಿರೋದು ಸ್ವಲ್ಪ ಖಾರ ತೊಗೊಂಡಿದ್ದೀನಿ, ಚಿಲ್ಲಿ ಪೌಡ್ರು. ಆಮೇಲೆ ಸ್ವಲ್ಪ ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ, ಅದು ಅಂಗಡೀಲಿ ಸಿಗುತ್ತಲ್ಲ ಆ ಪೌಡ್ರನ್ನ ಸ್ವಲ್ಪ ತೊಗೊಂಡಿದ್ದೀನಿ. ಆಮೇಲೆ ನಾನು ಇವಾಗ ಮನೆಯಲ್ಲಿ ಮಾಡಿರೋ ಅಂಥದ್ದು ಇದು ಮನೆಯಲ್ಲಿ ರೆಡಿ ಮಾಡಿರೋಂಥ ಮಸಾಲ ಸ್ವಲ್ಪ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಸಕ್ಕರೆ, ಅಡುಗೆ ಹಾಕೋದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕಾದ್ರೂ ರುಚಿಗೆ ತಕ್ಕಂತೆ ಸ್ವಲ್ಪ ಹಾಕ್ಕೊಂಡ್ಬಿಡಿ. ಆಮೇಲೆ ಸ್ವಲ್ಪ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ನಾನು ಮನೆಯಲ್ಲೇ ಬಂದಿರೋದು ಸ್ವಲ್ಪ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಇದನ್ನ ಹಾಕೋತಾ ಇದ್ದೀನಿ, ಏನಪ್ಪ ಇದು ಕಬಾಬ್ ಪೌಡ್ರನ್ನ ಸ್ವಲ್ಪ ತೊಗೊಂಡಿದ್ದೀನಿ. ಆಮೇಲೆ ಕಬಾಬ್ ಪೌಡ್ರ್ ತೊಗೊಂಡ ತಕ್ಷಣ ಆಮೇಲೆ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಇದು ಮೈದಾ ಕಾರ್ನ್ ಪೌಡ್ರ್ ಸ್ವಲ್ಪ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಮೈದಾ ಪೌಡ್ರ್ ತೊಗೊಂಡಿದ್ದೀನಿ. ಮೈದಾ ತೊಗೊಂಡಿದ್ದೀನಿ ಸ್ವಲ್ಪ. ಆಮೇಲೆ ಸ್ವಲ್ಪ ಒಂದು ಮೊಟ್ಟೆ ತೊಗೊಳ್ಳಿ. ಮೊಟ್ಟೆ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಏನು ಬೇಡ, ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಮೊಸರು ತೊಗೊಳ್ಳಿ. ಸ್ವಲ್ಪ ಜಾಸ್ತಿ ಏನು ಬೇಡ, ಸ್ವಲ್ಪ ಇದ್ದರೆ ಸಾಕು. ಆಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಡಿ ಸಾಕು. ಇಲ್ಲ ಅಷ್ಟೇ, ಚೂರು ಎಣ್ಣೆ ಹಾಕೊಂಡ್ಬಿಟ್ರೆ ಸಾಕು, ಅದೇನಿಲ್ಲ. ಇವಾಗ ಏನು ಮಾಡ್ಬೇಕಂದ್ರೆ ನೀಟಾಗಿ ಚೆನ್ನಾಗಿ ಕಲಿಸ್ಕೊಂಡ್ಬಿಡ್ಬೇಕು. ಇದನ್ನು ಕಲಿಸ್ಕೊಂಡ್ಬಿಟ್ಟು ಚೆನ್ನಾಗಿ ನೀಟಾಗಿ ಕಲಿಸ್ಕೊಂಡ್ಬಿಟ್ರೆ ಕಲಿಸ್ಕೊಂಡ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಆದರೂ ಇಟ್ಟರೆ ಸಾಕು. ಹಾಫ್ ಆನ್ ಅವರ್ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಕಬಾಬು. ಜಸ್ಟ್ ಇದು ಮನೇಲಿ ಸಿಂಪಲ್ಲಾಗಿ ಮಾಡೋರಿಗೆ ತುಂಬ ಸಿಂಪಲ್ಲಾಗಿ ಆಗಿರುತ್ತೆ. ಈ ಥರ ಆಗಿರುತ್ತೆ. ರೆಡಿ ಮಾಡ್ಕೊಳ್ಳಿ. ಹಾಫ್ ಆನ್ ಅವರ್ ಇಟ್ಕೊಳ್ಳಿ. ಹಾಫ್ ಆನ್ ಅವರು ನೀಟಾಗಿ ಮುಚ್ಚಿಬಿಟ್ಟು ಇಟ್ಬಿಡಿ. ಒಂದು ಪ್ಲೇಟ್ ಏನಾದ್ರು ಮುಚ್ಚಿದ್ರ ಮೇಲ್ಗಡೆ ಸೈಡಿಗೆ ಇಟ್ಬಿಡಿ. ಆಮೇಲೆ ಸ್ವಲ್ಪ ಎಣ್ಣೆ ಕಾಸ್ಕೊಂಡ್ಬಿಡಿ. ಹಾಫ್ ಆನ್ ಅವರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಕಾಸ್ಕೊಂಡ್ಬಿಟ್ಟು ಈ ಥರ ಇದ್ದಂಗೆ ಆಗಿರುತ್ತೆ. ಆಮೇಲೆ ಎಣ್ಣೆ ಕಾದಿರುತ್ತಲ್ಲ, ಅವಾಗ ಚೆನ್ನಾಗಿ ಕಾದಿದೆಯಲ್ಲ ನೋಡ್ಕೊಳ್ಳಿ ಎಣ್ಣೆನ ಫಸ್ಟು. ಎಣ್ಣೆ ಇವಾಗ ಕಾದಿದ್ದೇವೆ. ಇವಾಗ ಚೆನ್ನಾಗಿ ಕಾದಿದೆ ಎಣ್ಣೆ. ನೋಡೋಣ ಕಾದಿದೆಯಲ್ಲ, ಸ್ವಲ್ಪ ಬಿಡ್ತೀನಿ. ಚೆನ್ನಾಗಿ ಕಾದಿದೆ. ಇವಾಗ ಬಿಡಿ. ಇವಾಗ ಏನು ಮಾಡ್ಬೇಕಂದ್ರೆ ನೀವು ಇವಾಗ ಬಿಟ್ಟಿರ್ತೀರಲ್ಲ, ಒಂದೇ ಸಲ ಫುಲ್ ಬಾಯ್ಲ್ ಮಾಡ್ಕೋಬಾರ್ದು. ಯಾಕಂದರೆ ಸ್ವಲ್ಪ ಹಾಫ್ ಬಾಯ್ಲ್ ಮಾಡ್ಕೋಬೇಕು. ಸ್ವಲ್ಪ ಹಾಫ್ ಬಾಯ್ಲ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಆಚೆ ತೆಗೀರಿ. ಆಮೇಲೆ ಎಲ್ಲನೂ ಒಂದು ಸಲ ಮಾಡಿಬಿಟ್ಟು ಆಮೇಲೆ ಹಿಂದಗಡೆ ಫುಲ್ ಇದು ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಒಂದೇ ಸಲ ಅಂದರೆ ತುಂಬ ಚೆನ್ನಾಗಿ ಆಗ್ತಾಯಿದೆ. ಹಿಡ್ಕೋತಾ ಇದೆ. ಪೌಡ್ರ್ ಆಗಿರ್ಬೋದು, ಮಸಾಲೆ ಎಲ್ಲ ಹಿಡ್ಕೋತಾ ಇದೆ ಕಬಾಬ್. ಇವಾಗ ತುಂಬ ಚೆನ್ನಾಗಿ ಆಗ್ತಾಯಿದೆ. ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರ್ತವೆ. ಒಂದು ಹಾಫ್ ಬಾಯ್ಲ್ ಮಾಡ್ಕೊಳ್ಳಿ. ಈ ಥರ ಹಾಫ್ ಬಾಯ್ಲ್ ಮಾಡ್ಕೊಂಡು ಸೈಡಿಗೆ ಇಟ್ಕೊಳ್ಳಿ. ಆಮೇಲೆ ಇನ್ನೊಂದು ಸಲಕ್ಕೆ ಫುಲ್ ಬಾಯ್ಲ್ ಮಾಡ್ಕೊಳ್ತಾರೆ. ಯಾಕಂದರೆ ಒಂದೇ ಸಲಕ್ಕೆ ಅಷ್ಟೊಂದೆಲ್ಲ ಬೇಯಲ್ಲ ಅದು. ಅಂದರೆ ಹಾಫ್ ಬಾಯ್ಲ್ ಮಾಡಿದ್ರೆ ತುಂಬ ಚೆನ್ನಾಗಿ ಬೇಯುತ್ತೆ. ಇವಾಗ ನಾನು ಫುಲ್ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಹಾಫ್ ಬಾಯ್ಲ್ ಮಾಡಿರೋದು ಇವಾಗ ಫುಲ್ ಬಾಯ್ಲ್ ಮಾಡ್ಕೊತಾ ಇದ್ದೀನಿ ಕಬಾಬ್ನ. ತುಂಬ ಚೆನ್ನಾಗಿ ಬಂದಿರುತ್ತೆ. ಇವಾಗ ನೋಡೋಂದ್ರೆ ನಿಮಗೆ ಫೈನಲಿ ಈ ಥರ ಕಬಾಬ್ ಬಂದಿರುತ್ತೆ. ಎಲ್ಲ ಮಸಾಲೆ ಗಿಸಾಲೆ ಸಕ್ಕತ್ತಾಗಿ ಹಿಡ್ಕೊಂಡಿರುತ್ತೆ ನೋಡಿ ಇವಾಗ.